ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಕೊಡಗಿನ ತಿಂಡಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 1.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ನೀವು ದೋಸೆ ಇಡ್ಲಿ ಎಲ್ಲ ಮಾಡ್ತೀರಲ್ಲ ಅದೇ ಥರ ದಪ್ಪ ಅಕ್ಕಿನೇ ತೊಗೊಂಡಿದ್ದೀನಿ. ಅದನ್ನು ಒಂದು ಸತಿ ತೊಳೆದ್ಬಿಟ್ಟು ಈ ಥರ ಒಂದು ಬಟ್ಟೆ ಮೇಲೆ ಹಾರಾಕಿದ್ದೀನಿ. ಹಾರಾಕಿದ್ಮೇಲೆ ಒಂದು 2 hours ನಾನು ಬಿಡ್ತೀನಿ. ಸ್ವಲ್ಪ ಅದು ನೀರಿನ ಅಂಶ ಎಲ್ಲ ಹೋದರೆ ಸಾಕು. ತೀರಾ ಒಣಗೆ ಆಗಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋದರೆ ಸಾಕು. ಇದನ್ನು ನಾನು ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ತರಿ ಥರ ಮಾಡ್ಕೊಳ್ತೀನಿ. ತರಿ ಅಂದರೆ ಒಂದು 2-3 ವೈಪ್ ಕೊಡ್ತೀವಲ್ಲ ಅಷ್ಟು ವೈಪಲ್ಲಿ ಅದು ತರಿ ಆಗುತ್ತೆ. ತುಂಬ ಹಿಟ್ಟಾಗುವಂಥ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಒಂದು 3 ಲೋಟದಷ್ಟು ನೀರನ್ನ ತೊಗೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ನಾನು ತರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ಒಂದು 5-6 ಸತಿ ವೈಪ್ ಮಾಡಿದ್ರೆ ಸಾಕು ಅನಿಸುತ್ತೆ. ನೋಡಿ ಈಗೆಲ್ಲ ಇದು ನೀರಿನ ಅಂಶ ಎಲ್ಲ ಹೋಗಿದೆ. ಹಂಗಂತ ತುಂಬ ಡ್ರೈ ಆಗಿಲ್ಲ, ಒಂದು ಸ್ವಲ್ಪ ಮೆದು ಹಸಿ ಇದೆ ಇದು. ಹಂಗಾದ್ರೇ ಜಾಸ್ತಿ ನೀಟಾಗಿ ತರಿ ಆಗೋದು. ಅದು ತುಂಬ ಒಣಗಿಬಿಟ್ರೆ ಹಿಟ್ಟಿಟ್ಟಾಗಿ ಹೋಗ್ಬಿಡುತ್ತೆ, ಹಿಟ್ಟಿಟ್ಟು ಆಗಬಾರ್ದು. ಇವಾಗ ಅದೇ ಪೌಡ್ರನ್ನ ಒಂದು ಸ್ವಲ್ಪ ನೀರಿಗೆ ಹಾಕಿ ನಾನು ಕುದಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಕಪ್ಪಷ್ಟು ನಾನು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನೀವು ಎಷ್ಟಿರುತ್ತೆ ಅಷ್ಟು ಹಾಕ್ಕೋಬೋದು. ಅರ್ಧ ಕಪ್ ಬೇಕಿದ್ರೂ ಹಾಕ್ಕೋಬೋದು, 1.5 ಕಪ್ ಬೇಕಾದರೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೂ. ತೆಂಗಿನಕಾಯಿ ಹಾಲೆಲ್ಲ ನೀರಿಗೆ ಬಿಟ್ಕೊಳ್ಳುತ್ತಲ್ಲ, ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೋಸ್ಕರ ಅಂತ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇತ್ತು ಅಂದರೆ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಒಂಥರ ಆಂಬ್ಲಿ ಥರ ಆಗತ್ತೆ ನೋಡಿ, ಗಂಜಿ ಥರ. ಹಿಂಗೆ ಗಂಜಿ ಥರ ಆಗಿ ಅದು ಬೇಯಬೇಕು. ನಾವು ಅಕ್ಕಿ ತರಿ ಹಾಕಿದ್ದೀವಲ್ಲ ಅದು ಬೇಯಬೇಕು. ಇದು ಎಣ್ಣೆ ಅಂಶ ಏನೂ ಇರೋದಿಲ್ಲ, ಡಯೆಟ್ಗೂ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ನೀವು ಎಣ್ಣೆ ಇಲ್ಲದಿರೋಂಥ ಅಡುಗೆ ತಿನ್ನಬೇಕು ಅನ್ಸಿದ್ರೆ ಈ ತಿಂಡಿನ ನೀವು ಮಾಡ್ಕೊಳ್ಳಿ. ತುಂಬಾ ನಿಮಗೆ ರುಚಿನೂ ಅನಿಸುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಯಾವುದೇ ಮಸಾಲೆ ಜಾಸ್ತಿ ಇರೋಲ್ಲ. ಇದಕ್ಕೆ ನಾವು ಗ್ರೇವಿ ಮಾಡ್ಕೊಳ್ತೀವಲ್ಲ, ಗ್ರೇವಿಗೆ ಮಾತ್ರ ಒಂದು ಸ್ವಲ್ಪ ಮಸಾಲೆ ಹಾಕಿ ಗ್ರೇವಿ ಮಾಡ್ಕೋಬೋದು. ನೋಡಿ ಈಗ ಅಕ್ಕಿ ತರಿನ ನಾನು ಸುರಿತಿದ್ದೀನಿ. ನೀಟಾಗಿ ರವೆ ಸುರಿತೀವಲ್ಲ, ರವೆ ಉಪ್ಪಿಟ್ಟಿಗೆ ಅದೇ ರೀತಿ ಸುರಿದ್ದು ಕೈ ಆಡಿಸ್ತಾ ಇರಬೇಕು. ಯಾವುದೇ ರೀತಿ ಗಂಟು ಆಗಬಾರ್ದು. ಗಂಟಾದರೆ ಅದು ಸರಿ ಹೋಗಲ್ಲ. ಹಾಗಾಗಿ ನೀರನ್ನ ಸ್ವಲ್ಪ ಹದವಾಗೇ ಇಟ್ಕೋಬೇಕು. ನಾನು ಎಷ್ಟೇ ಹೇಳಿದ್ದೀನೋ ರೇಷಿಯೋ ಅಷ್ಟೇ ರೇಷಿಯೋನಲ್ಲಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ ಒಂದು ಚೂರು ಲಮ್ಸ್ ಆಗಿಲ್ಲ. ಈ ಗಂಟು ಇಲ್ಲದೆ ಇದ್ದಂಗೆ ಮಾಡಿದ್ರೇ ಇದು ತುಂಬಾ ಹದವಾಗಿ ಬರೋದು. ಈಗ ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ದಮ್ ಕಟ್ಟೋದು ಅಂತಿರಲ್ಲ ಹಾಗೆ ದಮ್ ಕಟ್ಟೋಣ. ಮುಚ್ಚಿಟ್ಬಿಟ್ರೆ ಸಾಕು. ಒಂದು 5 ನಿಮಿಷ ಬಿಟ್ಟರೆ ಅದು ತಾನಾಗಿ ಅರಳ್ಕೊಳ್ಳುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ನಾವು ಇದನ್ನು ರೆಡಿ ಮಾಡಬೇಕು. ನೋಡಿ ಇದು ತುಂಬ ಬಿಸಿ ಇದೆ. ಇವಾಗ ಒಂದು ಸತಿ ಹೀಗೆ ಗೋರಾಡ್ಬಿಡ್ತೀನಿ. ಇವಾಗ ನೋಡಿ ಇದೆಲ್ಲ ತಣ್ಣಗಾಗಿದೆ. ಈಗ ನಾವು ಉಂಡೆ ಕಟ್ಟೋಕ್ಕೆ ಹದವಾಗಿರುತ್ತೆ. ಇಲ್ಲಾಂದರೆ ತೀರಾ ಬಿಸಿನಲ್ಲಿ ಕಟ್ಟೋಕ್ಕೆ ಕಷ್ಟ ಆಗುತ್ತೆ. ಬಟ್ ಕಟ್ಟೋಕ್ಕಾಗೋದೇ ಇಲ್ಲ ಅಂತಲ್ಲ, ಕಟ್ಬೋದು. ಸ್ವಲ್ಪ ಕೈ ಸುಡುತ್ತೆ. ಅರ್ಜೆಂಟ್ ಇತ್ತು ಅಂದರೆ ನಾವು ಹಾಗೆ ಮಾಡ್ಕೋಬೋದು. ಈ ಕೈಗೆ ಒಂದು ಸ್ವಲ್ಪ ತೇವ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ನಾದ್ಕೊಂಡಂಗೆ ಉಂಡೆ ಕಟ್ಬಿಡೋಣ. ಈಗ ನಾನು ಏನು ನೀರಿನ ರೇಷಿಯೋ ಹೇಳಿದ್ದೀನೋ ಅಷ್ಟೇ ನೀರು ಹಾಕ್ಕೊಳ್ಳಿ, ಒಳ್ಳೆ ಹದವಾಗಿ ಬರುತ್ತೆ. ಎಲ್ಲರೂ ಏನು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಲ್ಲ, ಬಟ್ ಹಾಕ್ಕೊಂಡ್ರೇ ಅದರದ್ದು ರುಚಿ ತುಂಬ ಚೆನ್ನಾಗಿ ಬರೋದು. ಇದನ್ನೆಲ್ಲ ಈಗ ಒಂಥರ ತಟ್ಟೆ ಇದೆಯಲ್ಲ, ಇದು ಸಣ್ಣ ಸಣ್ಣ ತೂತಿರುವಂಥ ತಟ್ಟೆ. ಇದಕ್ಕೆ ನಾನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಒಂದು ಚೊಂಬು ನೀರಷ್ಟು ಇಡ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದು ಕುದಿಯುವಾಗ ಈ ತಟ್ಟೆನ ಇದರೊಳಗಡೆ ಇಟ್ಬಿಡೋಣ. ಇಟ್ಟಿನ ನಾವು ಒಂದು 15-20 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಈಗ ಬೆಂದಿದೆ. ಇದು 15 ನಿಮಿಷ ಬೇಯಿಸಿದ್ದೀನಿ ನಾನು. ಹದವಾಗಿ ಬೆಂದಿದೆ. ಇದನ್ನು ಮುರಿದ್ರೆ ಎಷ್ಟು ನೀಟಾಗಿ
ರವೆ 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 ಥರ ಬರಬೇಕದು. ರವೆ ಥರ ಬಂದ್ರೇ ಅದು ಒಳ್ಳೆ ರುಚಿ ಅಂತ ಅನಿಸುತ್ತೆ. ಮುದ್ದೆ ಆದರೆ ಅಷ್ಟೊಂದು ಚೆನ್ನಾಗೇನು ಅನಿಸಲ್ಲ ಅದು. ಮತ್ತು ತೀನ ನೀರು ಕಡಿಮೆ ಇಟ್ಟರೆ ಒಂಥರ ಕಾಯಿ ಥರನೂ ಆಗಿಬಿಡುತ್ತೆ, ಸರಿಯಾಗಿ ಬೆಂದಿರೋಲ್ಲ. ಇದು ಈ ಥರ ಮಾಡಿದಾಗ ಹದವಾಗಿ ಬೆಂದಿದೆ ಇದು ನೋಡಿ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ರುಚಿ ಕೊಡುತ್ತೆ. ಇದಕ್ಕೊಂದು ಮಸಾಲೆ ಸಾರು ಕೂಡ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಇಷ್ಟು ಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ತರಕಾರಿ ಗೊಜ್ಜು ಕೂಡ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಬೇಕಾದರೆ ನಾನ್ ವೆಜಿಟೇರಿಯನ್ಸ್ ಅಂದರೆ ಕೋಳಿ ಸಾರನ್ನು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಹೊಸ ಮದುವೆ ಗಂಡು ಹೆಣ್ಣಿಗಂತೂ ಇದನ್ನೇ ಕೊಡಗಿನಲ್ಲಿ ವಿಶೇಷವಾಗಿ ಬಡಿಸ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್